ಇದು ನಮ್ಮೆಲ್ಲರಿಗೂ ನಮ್ಮ ದೇಶಕ್ಕೆ ಭಾಳ ದುಃಖ ಆಗ್ತಾ ಇದೆ ಅಂತ ನಾನು ಅನ್ಸ್ಕೊತಾ ಇದ್ದೀನಿ. ಏಕೆಂತಂದರೆ ನಮ್ಮ ದೇಶದ ಆಧುನಿಕ ಆರ್ಥಿಕ ಅಡಿಪಾಯ ಯಾರಾದರೂ ಕೊಟ್ಟಿದ್ದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಮೊದಲು ವಿತ್ತ ಮಂತ್ರಿ ಆಗಿದ್ದಾಗ ನರಸಿಂಹರಾವ್ ಅವರ ಕಾಲದಲ್ಲಿ ಮತ್ತು 10 ವರ್ಷ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶಕ್ಕೆ ಯಾವತ್ತೂ ಕಾಣದೇ ಇರೋಂಥ ಒಂದು ಗ್ರೋತ್ ತೋರಿಸಿಕೊಟ್ಟಿದ್ರು. ಅದೇ ಥರ ಬರೀ ಗ್ರೋತ್ ಅಲ್ಲ, ಎಲ್ಲರಿಗೂ ಹರಡಬೇಕು ಅಂತ ಅಂದ್ಬಿಟ್ಟು ಬೇರೆ ಬೇರೆ ಥರ ರೈಟ್ಸ್ ಬೇಸ್ಡ್ ಲೆಜಿಸ್ಲೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್ ಸೆಕ್ಯೂರಿಟಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೈಟ್ ಟು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಇವೆಲ್ಲ ಅವ್ರು ತಂದಿದ್ದು. ಅದೇ ಥರ ಇಂಟರ್ನ್ಯಾಷನಲ್ ಫೀಲ್ಡ್ನಲ್ಲಿ ನೀವು ಒಬಾಮಾನ ಕೇಳಿ, ಪ್ರೆಸಿಡೆಂಟ್ ಒಬಾಮನ ಕೇಳಿ, ಯಾರಾದರೂ ನೀವು ಗೌರವಿಸ್ತೀರಾ ಅಂತ ಕೇಳಿದ್ರೆ ಅವರು ಭಾರತದ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಅಂತಾರೆ. ಅದಕ್ಕೋಸ್ಕರ ಇಂಡೋ US ನ್ಯೂಕ್ಲಿಯರ್ ಡೀಲ್ಸ್ ಸಂದರ್ಭದಲ್ಲಿ ಪ್ರಪಂಚದ ಏನು ರೂಲ್ಸ್, ನ್ಯೂಕ್ಲಿಯರ್ ಕ್ಲಬ್ ರೂಲ್ಸ್ ಏನಿತ್ತು ಅದನ್ನೆಲ್ಲ ಪಕ್ಕ ಇಟ್ಟು ನಮ್ಮ ದೇಶಕ್ಕೆ ಒಂದು ಅವಕಾಶಗಳೆಲ್ಲ ಮಾಡಿಕೊಟ್ರು. ಈ ಥರ ನಮ್ಮ ಮನಮೋಹನ್ ಸಿಂಗ್ ಅವರ ಕೊಡುಗೆ ನಮ್ಮ ದೇಶಕ್ಕೆ, ಅದ್ರ ಬಗ್ಗೆ ನಾವು ಜ್ಞಾಪಕ ಇಟ್ಕೋಬೇಕು. ನನಗೆ ಇದು ಪರ್ಸ್ನಲ್ ಲಾಸು. ನಾವು 6 ವರ್ಷ ಒಟ್ಟಿಗೆ ರಾಜ್ಯಸಭಾದಲ್ಲಿದ್ವು. ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆನೂ ನನ್ನ ಬಗ್ಗೆ ಅವ್ರಿಗೆ ಭಾಳ ಅಫೆಕ್ಷನ್ನು, ಪ್ರೀತಿ ಇತ್ತು, ಆತ್ಮೀಯತೆಯಿಂದ ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ನನಗೆ ನಿಜವಾಗ್ಲೂ ಇದು ಭಾಳ ದುಃಖದ ಸಂದರ್ಭ ಅಂತ ಹೇಳ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಒಂದು 2 ವರ್ಷ ಆಗೋಗಿದೆ ಆಗಲೇ. ಬಿಕಾಸ್ ಅವರು ಹುಷಾರಿರಲಿಲ್ಲ. ಅದಕ್ಕಿಂತ ಮುಂಚೆ ನಾವು ಒಟ್ಟಿಗೆ ಆರ್ಟಿಕಲ್ಸ್ ಬರೆಯೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವು. ಇದು ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಆಗ್ತಾಯಿದ್ವು. ಡಿಮಾನಿಟೈಸೇಷನ್ ಟೈಮ್ ಅದು ಸ್ವಲ್ಪ ವರ್ಷ ಆಯಿತು. ಆವಾಗ ನಾವೆಲ್ಲ ಬೇರೆ ಬೇರೆ ಡಿಸ್ಕಷನ್ಸ್ ಎಲ್ಲ ನಡೆಸಿ ಭಾಳ ಇದೆಲ್ಲ ಮಾಡಿದ್ದೀವಿ. ಬಟ್ ಈ ಥರ ಇತ್ತೀಚೆಗೆ 1-2 ವರ್ಷದಿಂದ ಅವ್ರ ಮೈ ಹುಷಾರಿರಲಿಲ್ಲ. ಸೊ ನಾವು ಭೇಟಿಯಾಗಿಲ್ಲ. ಆಗತ್ತೆ, ಸಾಧ್ಯತೆ ಇದೆ. ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಬೇಕು. ಬಟ್ ನನ್ನ ಅನುಭವದಲ್ಲಿ ಇವು ಸ್ಟೇಟ್ ಮಾರ್ನಿಂಗ್ ಆಗುತ್ತೆ, ನ್ಯಾಷನಲ್ ಮಾರ್ನಿಂಗ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ನಡೆಯೋದಿಲ್ಲ ಅಂತ ಅನಿಸುತ್ತೆ ನನಗೆ. ಸ್ಟೆಪ್ಸ್ ಯಾವ ಥರ ಇರ್ತಾ ಇದೆ, ಆಕ್ಸಿಡೆಂಟಲ್ಲಿ ಯಾವ ಥರ ಇರ್ತಾ ಇದೆ ಅಂದರೆ ಕ್ರೂಷಿಯಲ್ ಮೂಮೆಂಟಲ್ಲಿ ವಾಸ್ ಇಸ್ ಡಿಸಿಷನ್ ಕ್ರೂಷಿಯಲ್ ಯು ಟೇಕ್ ಅಲ್ಲಲ್ಲ, ನೀವು ಅದನ್ನ ಹೇಳಿದ್ನಲ್ಲ, ಇಂಡೋ US ನ್ಯೂಕ್ಲಿಯರ್ ಡೀಲ್ ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ಒಂದು ನಿಶ್ಚಯ ತಗೊಂಡ್ರು. ಆ ಸಂದರ್ಭದಲ್ಲಿ BJP ಅವರು ಅದನ್ನು ವಿರುದ್ಧ ನಿಂತು ನಮ್ಮ ಜೊತೆ ಒಂದು ಕೋಲಿಷನಲ್ಲಿ ಇದ್ದಿದ್ದ ಮಾರ್ಕ್ಸಿಸ್ಟ್ ಅವರು ನಾವು ನಮ್ಮ ಬೆಂಬಲ ತೆಗಿತೀವಿ ಅಂದ್ಬಿಟ್ಟು ವಾಪಸ್ ಹೋದರು. ಸರ್ಕಾರ ಒಳ್ಳೆ ಸಮಯ ಬಂತು, ಆದ್ರೂ ಇವರು ಅಲ್ಲಾಡೋದಿಲ್ಲ, ನಮ್ಮ ದೇಶದ ಹಿತಕ್ಕೋಸ್ಕರ ಏನು ಮಾಡಬೇಕು ಕರೆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ ಆ ಒಂದು ವೋಟ್ ಆಫ್ ಕಾನ್ಫಿಡೆನ್ಸ್ ಇರಲಿ ಅಂತ ಆ ಥರ ಒಂದು ಧೈರ್ಯ ತೋರಿಸಿದ್ರು. ಆ ಧೈರ್ಯ ತೋರಿಸಾದ್ಮೇಲೆ ಗೆದ್ದರು. ಅದು ನಿಮಗೆ ನಿಜವಾಗ್ಲೂ ಮನಮೋಹನ್ ಸಿಂಗ್ ಅಂದರೆ ಏನು ಅಂತ ಅದು ತಿಳಿಸುತ್ತೆ.